ಏನು ನೋಡ್ತಾ ಇದ್ದೀರೋ ಇದು ಬನ್ನೂರು ಮಾಕನಹಳ್ಳಿ ಗ್ರಾಮದಲ್ಲಿರುವಂಥದ್ದು ವಿಶೇಷವಾದಂಥ ಒಂದು ಮಂಟೇಸ್ವಾಮಿ ಕಂದಾಯನ ಕುರುಬನಕಟ್ಟೆಯಿಂದ ತೊಗೊಂಬಂದು ಇವತ್ತು ವಿಶೇಷವಾಗಿ ಕುಮಾರ್ ಮತ್ತು ಅವರ ಫ್ಯಾಮಿಲಿ ಇದನ್ನು ವಿಶೇಷವಾಗಿ ಅರೇಂಜ್ ಮಾಡಿರೋಂಥ ನೋಡಿದ್ರೆ ನೋಡಿ ಬನ್ನೂರು ಮಾಕನಹಳ್ಳಿಯಲ್ಲಿ ಮನೆಗೂ ಕೂಡ ಪೂಜೆನ ಕೊಡ್ತಾ ಇರೋದು ದೇವರಿಗೆ ನಾವು ನೋಡ್ತಾ ಇದ್ದೀವಿ. ಇದು ಧಾರ್ಮಿಕ ಪದ್ಧತಿ ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಬರುತ್ತೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದು ಹೆಜ್ಜೆಗೂ ಕೂಡ ಇವತ್ತು ಪೂಜಾ ಕಾರ್ಯಕ್ರಮನ ನೆರವೇರಿಸೋದು ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಬಸಪ್ಪ ಇದ್ದಾರೆ. ಬಸಪ್ಪ ಮುಂದೆ ಏನು ನೋಡಿ ಎಷ್ಟು ಜನ ತಾವು ನೋಡ್ತಾ ಇದ್ದೀರಾ, ಅಷ್ಟು ಜನ ಬಸಪ್ಪ ಮುಂದೆ ದಾಟ್ಕೊಂಡು ಹೋಗುತ್ತೆ, ಅದು ವಿಶೇಷ. ವೀಕ್ಷಕರೇ, ನಾವು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಎಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಬಸಪ್ಪ ಬಿಟ್ಟಿರ್ತೀವಿ. ಏನಕ್ಕೆ ವಿಶೇಷ ಅಂತಂದರೆ ನೋಡಿ, ಇಲ್ಲಿ ಬಸಪ್ಪನ ಕಾಲ್ನಡಿಗೆ ಏನು ಬರುತ್ತೆ, ಆ ಒಂದು ಕಾಲ್ನಡಿಗೆಗೆ ಭಕ್ತಾದಿಗಳು ಅವರೊಂದು ಅರ್ಕೆ ಕಟ್ಕೊಂಡಿರ್ತಾರೆ. ಆ ಅರ್ಕೆ ಪ್ರಕಾರ ಬಸಪ್ಪ ಬಲಗಾಲಿಡುತ್ತೆ, ಅದೇ ಅರ್ಕೆ ತೀರ್ಪಿಸ್ಬೇಕು ಅಂದರೆ ಬಲಗಾಲಿಡುತ್ತೆ. ಮತ್ತು ಏನೇನೋ ವಿಶೇಷವಾದಂಥ ಒಂದು ಅವರು ಮಂದಲ್ಲಿ ನೆನ್ಕೊಂಡಿರೋದು ಆಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದು ಇವತ್ತು ಬನ್ನೂರು ಮಾಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಮಂಟೇಸ್ವಾಮಿ ದೇವರ ಉತ್ಸವದಲ್ಲಿ ಇವತ್ತು ನಾವು ಅದನ್ನು ನೋಡ್ಬೋದು. ಇಲ್ಲಿ ಬಸಪ್ಪ ಒಂದು ಯಾರೆಲ್ಲ ಇದ್ದಾರೆ ಅವ್ರಿಗೆ ವಿಶೇಷವಾದಂಥ ಒಂದು ಬಲಗಾಲಿಟ್ಟು ಅದನ್ನು ಒಂದು ಏನು ಅವರು ಅರ್ಕೆ ಕಟ್ಕೊಂಡಿದ್ದಾರೆ ಅದು ಆಗುತ್ತೆ ಅನ್ನೋದು ಕೂಡ ನಾವು ವಿಶೇಷ ನೋಡ್ತಾ ಇದ್ವಿ. ಕುರುಬನಕಟ್ಟೆಯಿಂದ ಬಂದಂಥ ಎಲ್ಲ ದೇವಸ್ಥಾನದ ಅರ್ಚಕರು ಇಲ್ಲಿ ಇರ್ತಾರೆ. ಹಾಗೆಯೇ ವಿಶೇಷವಾದಂಥ ಒಬ್ಬೊಬ್ಬರು ಕೂಡ ಆ ಒಂದು ದೈವನೇ ಎತ್ಕೊಂಡು ಮೆರೆಸುವಂಥ ಕೆಲಸ ಮಾಡ್ತಾರೆ. ಆ ಕುರುಬನಕಟ್ಟೆಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಕೂಡ ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಏನು ಅರ್ಚಕರು ವೃಂದ ಇದ್ದಾರೆ, ಅವರು ಕೂಡ ಇವತ್ತು ನೈಟಿಂದ ಬೆಳಗ್ಗೆವರೆಗೂ ಕೂಡ ಅದನ್ನು ಮೆರವಣಿಗೆ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನ ಮಾಡೋದು ನಾವು ನೋಡ್ತಾ ಇದ್ದೀವಿ. ಇದು ವಿಶೇಷವಾಗಿ ನೋಡ್ಬೋದು ಬನ್ನೂರು ಮಾಕನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥದ್ದು, ಹಾಗೆಯೇ ನಡೀತಿರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗೆಯೇ ಇವತ್ತು ನೈಟೆಲ್ಲ ಮನೆಗೂ ಪೂಜೆ ಕೊಡುವಂಥದ್ದು ಕೆಲಸ ಆಗಿದೆ. ಈ ಸಿದ್ದಪ್ಪಾಜಿ ಏನು ದೇವಸ್ಥಾನ ಕುರುಬನಕಟ್ಟೆ ಏನಿದೆ ಅಲ್ಲಿ ತಗೊಂಬಂದು ಇಲ್ಲಿ ಮೆರವಣಿಗೆ ಮಾಡ್ತಾರೆ ನೋಡಿ, ಅತಿ ಹೆಚ್ಚು ವಿಜೃಂಭಣೆಯಿಂದ ಮಾಡ್ತಿರೋದು ನಾವು ನೋಡ್ಬೋದು. ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ಏನು ಬಸವ ಇದೆ, ಆ ಬಸವನಿಗೆ ವಿಶೇಷ ಅಲಂಕಾರ. ಹಾಗೆಯೇ ನಾವು ನೋಡ್ತಾ ಇದ್ದಾರೆ ಇಲ್ಲಿ ಇದು ಮಾಕನಹಳ್ಳಿ ಮಂಟೇಸ್ವಾಮಿ ದೇವಸ್ಥಾನದ ವಿಶೇಷವಾದಂಥ ದೈವಾರಾಧನೆ ಅಂತ ಕೂಡ ನಾವು ಹೇಳ್ಬೋದು. ಅತಿ ಹೆಚ್ಚು ವಿಜೃಂಭಣೆಯಿಂದ ಇಲ್ಲಿ ಬಸವ ಮುಂದೆ ಫಸ್ಟು ಬಲಗಾಲಿಡ್ತಾನೆ, ಅವಾಗ ಇವ್ರೇನು ಅನ್ಕೊಂಡಿರ್ತಾರೆ ಅದು ಆಗಿರುತ್ತೆ ಅಂತ ಕೂಡ ನಾವು ಅದನ್ನು ನಂಬುವಂಥ ಒಂದು ವಿಶೇಷವಾದಂಥ ಯಾಕೆ ಈ ದೇವಸ್ಥಾನಗಳಲ್ಲಿ ಬಸವನ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಅರೇಂಜ್ ಮಾಡ್ತೀವಿ ಅಂತಂದರೆ ತಾವು ನೀವು ನೋಡ್ಬೋದು ಇಲ್ಲಿ ಬಲಗಾಲ ಇಟ್ಕೊಂಡು ಬರುತ್ತೆ ನೋಡಿ, ತಾವು ನೋಡ್ತಾ ಇದ್ರೆ ಇಲ್ಲಿ ಇದು ಅಷ್ಟೇ ಪ್ರತಿಯೊಬ್ಬರಿಗೂ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಅದು ಬಲಗಾಲ ಇಟ್ಕೊಂಡು ಅವರ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಕೂಡ ನೋಡ್ಬೋದು. ಮತ್ತು ವಿಶೇಷವಾಗಿ ಇಲ್ಲಿ ರಾಸುಗಳಿಗೆ ಅದಕ್ಕೆ ಆದಂಥ ಒಂದು ವಿಶೇಷವಾದಂಥ ಒಂದು ದೈವಶಕ್ತಿ ಇರುತ್ತೆ. ಅದು ರಾಸುಗಳು ಏನು ಅವರು ಏನು ಅರ್ಕೆ ಕಟ್ಕೊಂಡಿರ್ತಾರೆ, ಅರ್ಕೆನ ನೆರವೇರೋಕ್ಕೋಸ್ಕರನೇ ಇದನ್ನು ಮಾಡುವಂಥದ್ದು. ಇಡೀ ಗ್ರಾಮ ಇವತ್ತು ದಸರಾ ಥರ ಸಜ್ಜಾಗಿದೆ. ಮತ್ತು ಇಲ್ಲಿ ಇಷ್ಟೊಂದು ಮನೆಗೂ ಕೂಡ ಪೂಜಾ ಕೊಟ್ಟು ದೇವರ ಒಂದು ಆಗ್ತಾರೆ. ಹಾಗೆ ನಾಳೆ ಒಂದು 3,000 ಜನಕ್ಕೆ ಅಡುಗೆ ಮಾಡ್ತಿರೋಂಥ ಹೆಗ್ಗಳಿಕೆ ಪಾತ್ರ ಸುಮಾರು ಅವ್ರ ಫ್ಯಾಮಿಲಿ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಈ ಥರ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ದೈವಾರಾಧನೆ ಮತ್ತು ಕಾರ್ಯಕ್ರಮಗಳನ್ನ ಮಾಡುವುದು ನಾವು ಕಂಡು ಬರ್ತದೆ.